ದಿಸ್ ಈಸ್ ದಿ ಸ್ಟೋರಿ ಫಾರ್ ಆಲ್ ಡಿಪ್ರೆಸ್ಡ್ ಪೀಪಲ್. ಈಗ ನಮ್ಮ ಫ್ರೆಂಡ್ಸು, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೇಳ್ತಿರ್ತಾರೆ, ಯಾಕೆ ಈ ಒಂದು ಕಷ್ಟಗಳು ನನ್ನ ಜೀವನದಲ್ಲೇ ಬರಬೇಕು, ಯಾಕೆ ಈ ಒಂದು ಇನ್ಸಿಡೆಂಟ್ಸ್ ನನ್ನ ಜೀವನದಲ್ಲೇ ಆಗಬೇಕು, ಯಾಕೆ ಈ ಒಂದು ತೊಂದರೆಗಳು ನನಗೇ ಆಗಬೇಕು ಅಂತ ಯಾರ್ಯಾರು ಅನ್ಕೊಳ್ತಿರ್ತಾರೆ. ಸೊ ಎಲ್ಲರೂ ಈ ವಿಡಿಯೋನೇನಾದರೂ ನೋಡಿದ್ರೆ ನಿಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ ನನ್ನ ಅನಿಸಿಕೆ. ಒಂದೂರಲ್ಲಿ ಆ ಊರಿಂದ ಒಂದು 2 ಕಿಲೋಮೀಟರ್ ಈಚೆ ಒಬ್ಬ ಸ್ವಾಮೀಜಿ ಲಕ್ಕಿ ಆಪಲ್ಸ್ ಅಂತ ಕೊಡ್ತಿರ್ತಾರೆ. ಲಕ್ಕಿ ಆಪಲ್ಸ್ ಅಂದ್ರೆ ಆ ಆಪಲ್ಸ್ನೇನಾದ್ರೂ ಜನ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ಕಷ್ಟಗಳೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಪ್ರತೀತಿ. ಏನ್ ಮಾಡ್ತಾರೆ, ಆ ಊರಲ್ಲಿ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಸಣ್ಣ ಹುಡುಗನ್ಗೆ ಒಬ್ರು ಬಂದು ಹೇಳ್ತಾರೆ, ನೋಡೋ ಈ ತರ ಸ್ವಾಮೀಜಿ ಬೆಳಗ್ಗೆ 5 ಗಂಟೆಗೆ ಹೋದ್ರೆ ಒಂದು ಆಪಲ್ ಕೊಡ್ತಾರೆ ಕಣೋ, ಆ ಆಪಲ್ ಏನಾದ್ರೂ ಇಸ್ಕೊಂಬಂದ್ರೆ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಕಣೋ ಅಂತ ಅನ್ಬಿಟ್ಟು ಆ ಹುಡುಗನ್ಗೆ ಹೇಳ್ತಾರೆ. ಅವನು ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿರ್ತಾನೆ. ಆ ಹುಡುಗ ಏನ್ ಮಾಡ್ತಾನೆ, ಓ ಹೌದಲ್ವಾ ಅಂತ ಅನ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು 2 ಕಿಲೋಮೀಟರ್ ಊರಿಂದ ಈಚೆ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗಿದ ತಕ್ಷಣ ಲಕ್ಕಿ ಆಪಲ್ ಕಲೆಕ್ಟ್ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾನೆ. ಆಗ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕ್ಯೂ ಇರುತ್ತೆ. ಅಂತಂದ್ರೆ ಎಲ್ಲೆಲ್ಲಿಂದನೋ ಜನ ಬಂದಿರ್ತಾರೆ ಆ ಒಂದು ಲಕ್ಕಿ ಆಪಲ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ಸ್ವಾಮೀಜಿ ಕೈಯಿಂದ. ಆಗ ಏನ್ ಮಾಡ್ತಾನೆ, ಈ ಅರ್ಧ ಕಿಲೋಮೀಟರ್ ಕ್ಯೂ ನೋಡ್ಬಿಟ್ಟು, ಓ ಇನ್ನು ಮಿನಿಮಮ್ ನನಗೆ ಒಂದು 2 ರಿಂದ 3 ಅವರ್ ಬೇಕು ಈ ಒಂದು ಲೈನಲ್ಲಿ ನಾನು ಹೋದ್ರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಮತ್ತೆ ಫೈನಲಿ ಬಂದಿದ್ದೀನಿ, ಲಕ್ಕಿ ಆಪಲ್ ಇಸ್ಕೊಂಡೇ ಹೋಗ್ಬೇಕು ಇವತ್ತು ಅಂತ ಏನ್ ಮಾಡ್ತಾನೆ, ಆ ಲೈನಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಒಬ್ಬೊಬ್ಬರೇ ಲಕ್ಕಿ ಆಪಲ್ಸ್ನ ಸ್ವಾಮೀಜಿ ಕಡೆಯಿಂದ ಇಸ್ಕೊಂಡು ಬರ್ತಿರ್ತಾರೆ. ಫೈನಲ್ ಒಂದು 2-3 ಅವರ್ ಆಗುತ್ತೆ. ಇವಂದು ಸರ್ದಿ ಬರುತ್ತೆ. ಇವನು ಸ್ವಾಮೀಜಿ ಹತ್ರ ಹೋಗ್ತಾನೆ, ಕೈ ಈ ತರ ಇಡ್ತಾನೆ. ಕೈ ಈ ತರ ಇಟ್ಮೇಲೆ ಸ್ವಾಮೀಜಿ ಆಪಲ್ ಕೊಡ್ತಾರೆ. ಆ ಆಪಲ್ಲು ಸ್ಲಿಪ್ ಆಗ್ಬಿಡುತ್ತೆ. ಸ್ಲಿಪ್ ಆಗಿ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಿದ ತಕ್ಷಣ ಅಲ್ಲಿದ್ದಂಥ ಒಂದು ನಾಯಿ ಬಂದ್ಬಿಟ್ಟು ಆ ಆಪಲ್ನ ತಗೊಂಡು ಹೊರಟೋಗ್ಬಿಡುತ್ತೆ. ಆಗ ಆ ಹುಡುಗ ಕೇಳ್ತಾನೆ ಸ್ವಾಮೀಜಿಗೆ, ಸ್ವಾಮೀಜಿ ತರ ನಾಯಿ ಎತ್ಕೊಂಡು ಹೊರಟೋಗ್ಬಿಡ್ತು, ದಯವಿಟ್ಟು ಇನ್ನೊಂದು ಆಪಲ್ ಕೊಡಿ ಅಂತ ಹೇಳ್ತಾನೆ. ಆ ಸ್ವಾಮೀಜಿ ಹೇಳ್ತಾರೆ, ಇಲ್ಲಪ್ಪ ಕೊಡಲ್ಲ, ಒಬ್ಬರಿಗೆ ಒಂದೇ ಆಪಲ್ಲು, ಇನ್ನೊಂದು ಆಪಲ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸ್ವಾಮೀಜಿ ಇಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಇವಾಗೇನಾದರೂ ನಾನೇನಾದರೂ ಖಾಲಿ ಹೋದ್ರೆ ನಮ್ಮ ಅಪ್ಪ ನಮ್ಮಮ್ಮ ಹೊಡಿತಾರೆ, ಅವ್ರಿಗೂ ಬಂದಿಲ್ಲ ಸ್ವಾಮೀಜಿ, ದಯವಿಟ್ಟು ಇನ್ನೊಂದು ಆಪಲ್ ಕೊಟ್ಬಿಡಿ, ಅದನ್ನ ತೊಗೊಂಡು ಹೊರಟೋಗ್ಬಿಡ್ತೀನಿ, ಇನ್ನೊಂದ್ಸತಿ ಆ ಥರ ಸ್ಲಿಪ್ ಆಗದಿರೋ ಥರ ನಾನು ಕರೆಕ್ಟಾಗಿ ಹಿಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಆ ಸ್ವಾಮೀಜಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೊಡಲ್ಲಪ್ಪ, ನಿನ್ಗೇನಾದ್ರೂ ಇನ್ನೂ ಒಂದು ಆಪಲ್ ನಿನ್ಗೇನಾದ್ರೂ ಬೇಕು ಅಂತಂದ್ರೆ ಮತ್ತೆ ಕ್ಯೂವಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಬಾ ಅಂತ ಹೇಳ್ತಾರೆ. ಅವನೇನ್ ಮಾಡ್ತಾನೆ, ನೋಡ್ತಾನೆ, ಬೆಳಗ್ಗೆ ಎಷ್ಟಿತ್ತು ಕ್ಯೂ ಈಗಲೂ ಅಷ್ಟೇ ಇದೆ. ಯೋಚನೆ ಮಾಡ್ತಾನೆ, ಈಗ ಮನೆಗೆ ಹೋದ್ರೆ ಮನೇಲಿ ಅಪ್ಪ ಅಮ್ಮ ನಮಗೆ ಹೊಡಿತಾರೆ. ಆಗೇನು ಮಾಡ್ತಾನೆ, ಹೋಗ್ಬಿಟ್ಟು ಮತ್ತೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ತಾನೆ. ಕ್ಯೂವಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಇಷ್ಟು ಜನ ಇದ್ರು ಯಾರಿಗೂ ಈ ಥರ ಆಗಲಿಲ್ಲ, ಯಾಕೆ ನನಗೆ ಈ ಥರ ಆಯಿತು ಅಂತನ್ಬಿಟ್ಟು ಯೋಚನೆ ಮಾಡ್ತಾನೆ. ತುಂಬ ಸುಸ್ತಾಗ್ತಿರುತ್ತೆ, ತುಂಬ ಹೊಟ್ಟೆ ಹಸಿತಿರುತ್ತೆ ಅವನಿಗೆ. ಏನು ಮಾಡ್ತಾನೆ, ಏನೋ ಆಗಿದ್ದಾಯ್ತು, ಇವತ್ತು ನಾನು ಲಕ್ಕಿ ಆಪಲ್ ಕಲೆಕ್ಟ್ ಮಾಡ್ಕೊಳ್ಲೇಬೇಕು ಅಂತ ಅಂದ್ಬಿಟ್ಟು ಆ ಒಂದು ಕ್ಯೂವಲ್ಲಿ ಮತ್ತೆ 2-3 ಅವರ್ ನಿಂತ್ಕೊಂಡು ಬರ್ತಾನೆ. ಬಂದಿದ ತಕ್ಷಣ ಅವನು ಸರ್ದಿ ಬರುತ್ತೆ 2ನೇ ರೌಂಡಲ್ಲಿ. ಆ ಸ್ವಾಮೀಜಿ ಮುಂದೆ ಹೋಗ್ಬಿಟ್ಟು ಮತ್ತೆ ಈ ಥರ ಕೈ ಹಿಡಿದು ನಿಂತ್ಕೊಳ್ತಾನೆ. ಆಗ ಸ್ವಾಮೀಜಿ ಇನ್ನೇನು ಆಪಲ್ ಕೊಡಬೇಕು, ಅವಾಗ ಈ ಹುಡುಗ ಕೇಳ್ತಾನೆ, ಸ್ವಾಮೀಜಿ ಆವಾಗಲೇ ನಾನು ನಿಂತಿದ್ನಲ್ಲ, ನನಗೆ ಗೊತ್ತೇ ಆಗಲಿಲ್ಲ, ನಾನು ಅದು ಹೆಂಗೆ ಸ್ಲಿಪ್ ಮಾಡಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ ಸ್ವಾಮೀಜಿ, ಯಾಕೆ ಈ ಒಂದು ಇನ್ಸಿಡೆಂಟ್ಸ್ ನನ್ನ ಜೀವನದಲ್ಲೇ ಆಗಬೇಕು, ಯಾಕೆ ಇಷ್ಟು ಜನಕ್ಕಾಗಲಿಲ್ಲ, ನನಗೆ ಯಾಕೆ ಆಯ್ತು ಸ್ವಾಮೀಜಿ ಅಂತ ಹೇಳಿದಾಗ ಆ ದೇವ್ರು ಹೇಳ್ತಾನೆ, ಇದು ನೀನು ಮಾಡಿದ ಮಿಸ್ಟೇಕ್ ಅಲ್ಲ ಕಣೋ, ಇದು ನಾನೇ ಮಾಡಿದ್ದು, ನಾನೇ ಸ್ಲಿಪ್ ಆಗೋ ಥರ ನಾನೇ ಆಪಲ್ನ ಹಾಕಿದ್ದು, ಆ ಆಪಲ್ ಕೆಳಗೆ ಬಿದ್ದಾಗೂ ನೀನು ಎತ್ಕೊಳ್ತೀಯ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರನೇ ಒಂದು ನಾಯಿ ಬರೋ ಥರ ಬಂದು ಆ ನಾಯಿ ಎತ್ಕೊಂಡು ಹೋಗೋ ಥರ ಮಾಡಿದ್ದು ನಾನೇ ಕಣೋ. ಸೊ ಇದು ನಿಂದಲ್ಲ ಪ್ರಾಬ್ಲಮ್ಮು, ನಾನೇ ಮಾಡಿದ್ದು ಹಂಗೆ ಅಂತ ಸ್ವಾಮೀಜಿ ಅವಾಗ ಹೇಳ್ತಾನೆ ಹುಡುಗ. ಸ್ವಾಮೀಜಿ ಯಾಕೆ ನನಗೆ ಈ ಥರ ಮಾಡಿದ್ರಿ ಅಂತ ಹೇಳಿದಾಗ, ನೋಡೋ ನಾನು ಅವಾಗಲೇ ಕೊಡ್ತಿದ್ನಲ್ವ ಆಪಲ್ಲು, ಅದು ಕೊಳ್ತೋಗಿತ್ತು ಕಣೋ, ಅರ್ಧ ಕೊಳ್ತೋಗಿತ್ತು, ಅದಕ್ಕೋಸ್ಕರ ನಾನೇ ಸ್ಲಿಪ್ ಮಾಡಿಸ್ದೆ ಕಣೋ ಅಂತೇಳಿ. ನಾನು ಅವಾಗ ಆ ಹುಡುಗ ಹೇಳ್ತಾನೆ, ಸ್ವಾಮೀಜಿ ನಾನು ಅವಾಗಲೇ ಇನ್ನೊಂದು ಆಪಲ್ ಕೇಳಿದೆ, ಅವಾಗ ಕೊಡ್ಬೋದಿತ್ತಲ್ವ, ನನ್ನ ಹತ್ರ 100 ಆಪಲ್ ಇದ್ದು ಕೊಡ್ಬೋದಿತ್ತು, ಆದರೆ ನಿನಗೆ ಕೊಡ್ಬೇಕಿರ್ತಕ್ಕಂಥ ಒಂದು ಆಪಲ್ಲು ಇನ್ನು ತೋಟದಲ್ಲಿ ಬೆಳೀತಿತ್ತು, ನಾನೇನಾದರೂ ಅವಾಗಲೇ ಕಿತ್ತು ನಿನಗೆ ಕೊಟ್ಬಿಟ್ಟಿದ್ರೆ ಅದು ಟೇಸ್ಟು ಇರ್ತಿರಲಿಲ್ಲ, ಇನ್ನೂ ಹಸಿದಾಗಿರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಕೊಡಲಿಲ್ಲ ಕಣೋ, ಇನ್ನೊಂದು 2 ಅವರ್ ನಾನು ಇಲ್ಲೇ ವೆಯ್ಟ್ ಮಾಡು ಅಂತ ಹೇಳ್ಬೋದಿತ್ತು ನಿನಗೆ, ಇಲ್ಲೇ ನಿಂತ್ಕೋ ಕ್ಯೂವಲ್ಲಿ ಬೇಡ ಅಂತ, ನೀನು ವೆಯ್ಟ್ ಮಾಡಲ್ಲ ಅಂತ ಗೊತ್ತಿತ್ತು ಕಣೋ. ಸೊ ಅದಕ್ಕೋಸ್ಕರನೇ ನಾನು ಇನ್ನೂ ಒಂದು ರೌಂಡ್ ಹೋಗಿ ಕ್ಯೂವಲ್ಲಿ ಬಾ ಅಂತ ಹೇಳಿದೆ. ಸೊ ಅದಕ್ಕೆ ಒಂದು 2-3 ಅವರ್ ಆಯಿತು. ಸೊ ಈಗ ಚೆನ್ನಾಗಿ ಹಣ್ಣಾಗಿದೆ ಆಪಲ್ಲು, ತಗೋ ಈಗ ಅಂತಂದ್ಬಿಟ್ಟು
ಆ ಹುಡುಗಂಗೆ ಕೊಡ್ತಾನೆ. ಆ ಹುಡುಗ ತಗೊಂಡು ಆ ಒಂದು ಲಕ್ಕಿ ಆ್ಯಪಲ್ನ, ಸ್ವೀಟ್ ಆ್ಯಪಲ್ನ ತಗೊಂಡು ಮನೆಗೆ ಹೋಗ್ತಾನೆ. ಸೊ ಸ್ಟೋರಿ ಇಲ್ಲಿಗೆ ಮುಗೀತು. ಸೊ ಈ ಸ್ಟೋರಿಯ ಸಾರಾಂಶ ಏನಪ್ಪ ಅಂತಂದರೆ, ಕೆಲವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಯಾಕೆ ಕಷ್ಟಗಳು ನನಗೆ ಬರ್ತಿದೆ, ಯಾಕೆ ಈ ಒಂದು ಇನ್ಸಿಡೆಂಟ್ ನನಗೆ ಆಗ್ತಿದೆ. ಈ ಒಂದು ಸ್ಟೋರಿಯಲ್ಲಿ ಯೋಚನೆ ಮಾಡಿ, ಆ ಹುಡುಗ ಏನಾದರೂ ಫಸ್ಟ್ ಸತಿನೇ ಬಂದೇನಾದರೂ ಆಪಲ್ ಇಸ್ಕೊಂಡು ಹೊರಟೋಗಿದ್ರೆ ಏನಾಗ್ತಿತ್ತು? ಆ ಕೊಳ್ತೋಗಿರೋ ಆಪಲ್ ತಗೊಂಡು ಹೋಗ್ತಿದ್ದ ಅವನು. ದೇವರೇ, ಆ ಒಂದು ಸ್ವಾಮೀಜಿನೇ ಅವನಿಗೆ ಮಾಡಿದ್ದು ಆ ಥರ. ಏನು ಅಂತ, ಆ ಒಂದು ಆಪಲ್, ಕೊಳ್ತೋಗಿರೋ ಆಪಲ್ ಸಿಗಬಾರ್ದು ಅಂತ ಸ್ವಾಮೀಜಿನೇ ಸ್ಲಿಪ್ ಮಾಡೋ ಥರ ಮಾಡಿದ್ದ ಅವನಿಗೆ. 2ನೇ ಸತಿ ಬಂದು ಅವನ ಆಪಲ್ ತಗೊಂಡೋದ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ನಿಮ್ಗೆ ಯಾರೇ ಆಗಲಿ ಕಷ್ಟದಲ್ಲಿದ್ದೀರಾ, ನಿಮ್ಗೆ ಯಾರೇ ತೊಂದರೆ ಕೊಡ್ತಿದ್ದೀರಾ, ಇಲ್ಲಾಂದ್ರೆ ನೀವೊಂದು ಕಷ್ಟದಲ್ಲಿದ್ದೀರಾ ಅಂತಂದರೆ, ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಈಗ ನೀವು ಕಷ್ಟದಲ್ಲಿದ್ದೀರಾ, 1 ವರ್ಷ ಕಷ್ಟದಲ್ಲಿರ್ತೀರಾ, 2 ವರ್ಷ ಇರ್ತೀರಾ, 3 ವರ್ಷ, 4ನೇ ವರ್ಷ ನಿಮ್ಗೆ ಸುಖ ಬಂದೇ ಬರುತ್ತೆ ಕಣ್ರಿ. ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಇವತ್ತು ಕತ್ತಲಿದೆ ಅಂತಂದರೆ ನಾಳೆ ಬೆಳಕು ಆಗಲೇಬೇಕು. ಇವತ್ತು ನೀವು ಕಷ್ಟದಲ್ಲಿದ್ದೀರಾ, ಬಟ್ ಪೇಷನ್ಸ್ ಬೇಕಿಲ್ಲಿ. ಅನುಭವಿಸಿ, ಒಂದಷ್ಟು ದಿನ ಕಷ್ಟಗಳು ಬರ್ತಿದೆ, ಅನುಭವಿಸಿ, ಸುಖ ಬಂದೇ ಬರುತ್ತೆ. ರೀತಿ ನಾವೆಲ್ಲ ಮನುಷ್ಯರು ಕಣ್ರಿ. ಮನುಷ್ಯರುಗಳು ಕಷ್ಟ ಬರ್ದೆ ಇನ್ಯಾರಿಗೆ ಬರುತ್ತೆ? ಇನ್ನೊಂದು ಊರುಗಳಲ್ಲಿ ಕೆಲವರೆಲ್ಲ ಮಾತಾಡ್ತಿರ್ತಾರೆ, ನೀವು ನೋಡ್ತಿರ್ತೀರ. ಈವನ್ ನಾನು ತುಂಬ ಕಡೆ ನೋಡಿದ್ದೀನಿ. ಈಗ ಯಾರಾದರೂ ಒಬ್ಬ ದಂಪತಿಗಳಿಗೆ, ಒಬ್ಬ ಗಂಡ ಹೆಂಡತಿಗೆ ಏನಾದರೂ 3 ಜನ 4 ಜನ ಹೆಣ್ಮಕ್ಳು ಆಗ್ಬಿಟ್ರೆ, ಜನ ಮಾತಾಡೋದೇನು ಅಂತಂದರೆ, ಇವನು ಯಾವುದೋ ಪಾಪ ಮಾಡೋನೆ, ಅದಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳನ್ನ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ನಂಬಿರ್ತಕ್ಕಂಥದ್ದು, ವಾಟ್ ಐ ಬಿಲೀವ್, ನಾನು ನಂಬಿರ್ತಕ್ಕಂಥದ್ದು ಏನು ಅಂತಂದರೆ, ಆ ಒಂದು ದಂಪತಿಗಳಿಗೆ 3 ಇಲ್ಲ 4 ಜನ ಹೆಣ್ಮಕ್ಳು ಕೊಟ್ಟಿದ್ದಾನೆ ಅಂತಂದರೆ, ಆ ದೇವ್ರಿಗೂ ಗೊತ್ತು ಈ 3-4 ಜನದ ಜವಾಬ್ದಾರಿ ನೋಡೋವಂಥ ಕೆಪಾಸಿಟಿ ಆ ಒಂದು ದಂಪತಿಗಳಿಗೆ ಇದೆ ಅಂತ ನಾನು ನಂಬಿರ್ತಕ್ಕಂಥದ್ದು. ಅದೇ ರೀತಿ 1-2-3 ಹೆಣ್ಮಕ್ಳ ಜೊತೆಯಲ್ಲಿ ಒಬ್ಬ ಗಂಡು ಹುಡುಗ ಹುಟ್ಟಿರ್ತಾನೆ. ಅವನಿಗೂ ಜನ ಮಾತಾಡೋದೇನು ಅಂತಂದರೆ, ಫಸ್ಟ್ ಇವ್ರ ಅಕ್ಕಂದಿರೋ, ಇವ್ರ ತಂಗಿದಿರೋ ಜವಾಬ್ದಾರಿನ ನಿಭಾಯಿಸ್ಲಿ, ಫಸ್ಟ್ ಇವ್ನಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಆ ದೇವ್ರಿಗೂ ಗೊತ್ತಿರುತ್ತೆ ಇಬ್ಬರು ಈ ಅಕ್ಕ ತಂಗಿದಿರೋ ಜವಾಬ್ದಾರಿನ ನಿಭಾಯಿಸೋ ಕೆಪಾಸಿಟಿ ಇರೋದಕ್ಕೆ ಆ ಒಂದು ಮನೆಯಲ್ಲಿ ಆ ಒಂದು ಗಂಡ್ಸು ಹುಟ್ಟಿರೋದು ಅಂತ ಅಂದ್ಬಿಟ್ಟು ನಾನು ನಂಬಿರ್ತಕ್ಕಂಥದ್ದು. ಸೊ ಏನೇ ಕಷ್ಟ ಬರಲಿ, ಎಲ್ಲದಕ್ಕೂ ಬೇಕಿರ್ತಕ್ಕಂಥದ್ದು ಪೇಷನ್ಸ್. ಈ ಒಂದು ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಈ ಕಥೆಯಲ್ಲೂ ಅಷ್ಟೇ, ಅವನು 2ನೇ ರೌಂಡ್ನಿಂದ ಬಂದಿದ್ದಾದ್ಮೇಲೆ ಅವ್ನಿಗೆ ಒಳ್ಳೆ ಆಪಲ್ ಸಿಕ್ಕಿದ್ದು. ಸೊ ಅದರಿಂದ ನಿಮ್ಗೆ ಒಳ್ಳೆ ಸುಖ ಅನ್ನೋದು ಬಂದು, ಇವತ್ತು ಕಷ್ಟಗಳಲ್ಲಿ ಇರ್ಬೋದು, ನಿಮ್ಗೆ ಸುಖ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪೇಷನ್ಸ್ನ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಥೆಯ ಸಾರಾಂಶ ಎಲ್ರಿಗೂ ಅರ್ಥ ಆಯಿತು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಥೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಭಗತ್ ಸಿಂಗ್ ಮುರುಮಲೆ. ಥ್ಯಾಂಕ್ ಯು.